ಭಯ ಆಗ್ತದೆ, ಇಲ್ಲ ಅಂತಿಲ್ಲ. ನಿಮ್ದು ಏಜ್ ಹೇಳ್ಬೋದು, ನಿಮ್ ಏಜ್ ಎಷ್ಟು ಕಲಿತಾ ಇದೀರೋ ನಿಮ್ ಅಪರ್ಚುನಿಟಿ ಅಷ್ಟು ಹೋಗ್ತಾ ಇರೋದು. ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಬ್ಲಾಗ್ಗೆ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಹಂಗೆ ಆಫೀಸ್ಗೆ ಓಡ್ತಾ ಇದ್ದೀನಿ ನಾನು. ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ವಿಡಿಯೋಗೆ. ವ್ಯೂ ಎಷ್ಟು ವ್ಯೂ ಗೊತ್ತಾ, ಒಂದೊಂದು ವಿಡಿಯೋಗೆ 10 ವ್ಯೂ ಬರ್ತಾ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಇನ್ನೂ ವ್ಯೂಸ್ ಬರಬೇಕು, ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಬೇಕು. ನಿಮ್ಮಿಂದನೇ ಎಲ್ಲ, ನೀವು ಸಪೋರ್ಟ್ ಮಾಡೋದೇನೆ, ನೀವು ನೋಡೋದೇನೆ. ನಾನೇನಾದ್ರು ಸವಿ ಮಾಡ್ಕೊಬೇಕು ಅಂತ ಹೇಳಿ ವಿಡಿಯೋಲಿ ನಾನು ಸವಿ ಮಾಡ್ಕೊತೀನಿ. ನಾನು ದಿನಾಗ್ಲೂ ಆಫೀಸ್ಗೆ ಹೋಗಿ ಬರೋದಷ್ಟೇ ವಿಡಿಯೋ ಮಾಡ್ತಾ ಇರೋದು. ನಾನು ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿ, ಇವಾಗ ಈ ಸಿಚುವೇಶನ್ ಅಲ್ಲಿ ಒಂದು ಏನೋ ಒಂದು ನಡೀತಾ ನನ್ನ ಲೈಫ್ ಅಲ್ಲಿ, ಅದೊಂದು ಮುಗ್ದೋದ್ರೆ ಇನ್ನೂ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಂತೀನಿ. ಓಕೆ, ಇವತ್ತಿಂದ ನಾನು 2 ದಿನ ನಾನು ನಮ್ಮ ಮನೇಲಿ ಇಲ್ಲ, ನಮ್ಮ ಮಿಸಸ್ ಅವ್ರ ಮನೇಲಿ ಇರ್ತೀನಿ. ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ನಾನು ನಿಜವಾಗ್ಲೂ ಈ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಅಪ್ಡೇಟ್ ಕೊಡ್ತೀನಿ ನೋಡಿ. ನಾನಂತೂ ಫುಲ್ ಖುಷಿಯಲ್ಲಿದ್ದೀನಿ, ಫುಲ್ ಹ್ಯಾಪಿಯಲ್ಲಿದ್ದೀನಿ. ನೀವು ಹ್ಯಾಪಿ ಆಗ್ತೀರಾ ಆ ವಿಷಯ ಕೇಳಿ. ಸ್ಟೇ ಟ್ಯೂನ್ಡ್. ನಡಿ ಆಫೀಸ್ಗೆ ಹೋಗೋಣ. ನಾನು ನಿಮ್ಗೆ ಹಿಂದೆ ವಿಡಿಯೋ ಹೇಳಿದೆ, ನಾನು ನನ್ನ ಲೈಫ್ ಕ್ವಾಲಿಟಿಯಾಗಿ ನಾನು ಲೀಡ್ ಮಾಡಕ್ ಇಷ್ಟಪಡ್ತೀನಿ. ಅದೇ ಒಂದು ಚಾಲೆಂಜ್, ಅದೇ ಒಂದು ಮಿಷನ್ ಆಗಿ ನಾನು ತಗೊಳ್ಳೋದಂತ. ಇವತ್ತಿಂದ ಸ್ಟಾರ್ಟ್ ನನ್ನ ಚಾಲೆಂಜು, ನನ್ನ ಮಿಷನ್. ಏನ್ ಕ್ವಾಲಿಟಿ ಲೈಫ್ ಅಂದ್ರೆ ಯಾವ ತರ ಅಂದ್ರೆ, ನನ್ನ ಲೈಫ್ ಅಲ್ಲಿ ನಾನು ಆಚೆ ಊಟ ತಿನ್ನೋದು ಅವಾಯ್ಡ್ ಮಾಡೋದು, ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರೋದನ್ನ ಎಲ್ಲದನ್ನು ಅವಾಯ್ಡ್ ಮಾಡೋದು, ಮತ್ತೆ ಇಲ್ದಿರೋದು ನೆಗೆಟಿವ್ ಯೋಚನೆಗಳನ್ನ ಬಿಟ್ಟು ನಾನು ಮುಂದೆ ನಾಳೆ ಏನಾಗೋದು ಬಿಟ್ಟು ಇವತ್ತಿಗೆ ವರ್ಕ್ ಮಾಡಬೇಕು ಅಂತ. ಇವತ್ತು ವರ್ಕ್ ಮಾಡಬೇಕು, ನಾಳೆ ಆಟೋಮೆಟಿಕ್ ಆಗಿ ಅದು ಒಳ್ಳೇದೇ ಆಗುತ್ತೆ. ಯಾರಿಗೂ ಕೆಟ್ಟದ್ದು ಬಯಸದೇ ಇರೋದು, ಅದೊಂದು ಕ್ವಾಲಿಟಿ ಆಫ್ ಲೈಫ್ ಸೈನ್ಸು. ಮತ್ತೆ ಈ ತರ ಮುಂದೆ ನಾನು ಹೇಳ್ಕೊಂಡು ಹೋಗ್ತೀನಿ. ಇವಾಗ ತಕ್ಷಣಕ್ಕೆ ನನ್ನ ಒಂದು ಗೋಲ್ ಏನಂತಂದ್ರೆ, ಆಚೆ ಊಟ ಅವಾಯ್ಡ್ ಮಾಡ್ಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡ್ಬೇಕು, ನನ್ನ ಲೈಫ್ ಕ್ವಾಲಿಟಿನ ಬೆಳೆಸ್ಕೊಬೇಕು, ನನ್ನ ಹೆಲ್ತ್ ನಾನು ಇಂಪ್ರೂವ್ ಮಾಡ್ಕೊಬೇಕು. ಇವಾಗೂ ಏನಿಲ್ಲ, ಚೆನ್ನಾಗಿದ್ದೀನಿ. ಬಟ್ ಸ್ಟಿಲ್ ದಿನಾಗ್ಲೂ ಎಕ್ಸರ್ಸೈಸ್ ಮಾಡೋದ್ರಿಂದ, ಒಳ್ಳೆ ಊಟ ತಿನ್ನೋದ್ರಿಂದ, ಹೆಲ್ದಿ ಫುಡ್ ತಿನ್ನೋದ್ರಿಂದ, ಇದನ್ನ ನಾನು ಅಳವಡಿಸ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಲೈಫ್ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಂತ ಇದೀನಿ. ಪ್ಲೀಸ್ ನೀವು ಅಷ್ಟೇ ನಿಮ್ ಲೈಫ್ ನ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ ಲೈಫ್ ನ ನೀವು ಬರೀ ಕೆಟ್ಟ ಅಭ್ಯಾಸ, ಬರೀ ಸಿಗರೇಟ್ ಸೇದೋದ್ರಿಂದ, ಎಣ್ಣೆ ಹೊಡೆಯೋದ್ರಿಂದ, ಏನೋ ಒಂದು ಮಾಡೋದ್ರಿಂದ ಎಲ್ಲ ಲೈಫ್ ಹಾಳಾಗೋದು. ಆಚೆ ಊಟ ತಿನ್ನೋದ್ರಿಂದ ಆಗುತ್ತೆ, ಕ್ವಾಲಿಟಿ ಊಟ ತಿಂದಿಲ್ಲ ಅಂದ್ರೆ ಆಗುತ್ತೆ, ಟೈಮ್ ಊಟ ತಿಂದಿಲ್ಲ ಅಂದ್ರೆ ಆಗುತ್ತೆ. ಬರೀ ಕೆಲ್ಸನೇ ಜೀವನ ಅಲ್ಲ, ಕೆಲಸ ಬಿಟ್ಟು ಜೀವನ ಇದೆ. ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತೇನೆ. ನೀವು ಅಷ್ಟೇ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿ. 8 ಅವರ್ ಕೆಲಸ, ಹೌದು, ದುಡಿಮೆಗೆ ಕೆಲಸ ಬೇಕು, ಹೊಟ್ಟೆಗೆ ಕೆಲಸ ಬೇಕು, ದುಡ್ಡಿಗೆ ಕೆಲಸ ಬೇಕು. ಬಟ್ ಸ್ಟಿಲ್ ಜೀವನನೂ ಬೇರೆದು ಇದೆ ಜೀವನ. ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಜೀವನ ಬರೀ ಕೆಲ್ಸನೇ ಆಗಲ್ಲ. ಬನ್ನಿ, ನಾನು ನಿಮ್ಗೆ ನನ್ನ ವಿಡಿಯೋಸ್ ನೋಡ್ತಾನೆ ಇರಿ, ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಇಲ್ಲ, ಹೇಳ್ಕೊಡೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಹೇಳ್ತೀನಿ ನಿಮ್ಗೆ. ನೀವು ಅದನ್ನ ಅಳವಡಿಸ್ಕೊಳ್ಳಿ. ನೀವು ಅದನ್ನ ತಪ್ಪು ಮಾಡಕ್ ಹೋಗ್ಬೇಡಿ, ನಾನ್ ಮಾಡೋ ತಪ್ಪು. ಅವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿದ್ರೆ ನೀವು ಅದನ್ನ ಅವಾಯ್ಡ್ ಮಾಡ್ಬೋದು. ನಾವು ಇವಾಗ ಹೊರಟು ಆಫೀಸ್ಗೆ. We are back to the slave mode of corporate. ನೋಡೋಣ, ಇವತ್ತು ವೀಕೆಂಡ್ ಆದ್ಮೇಲೆ, ನಮ್ಮ ಫ್ರೀಡಮ್ ಆದ್ಮೇಲೆ, ಇಂಡಿಪೆಂಡೆನ್ಸ್ ಆದ್ಮೇಲೆ ಹೋಗ್ತಾ ಇದೀವಿ ಆಫೀಸ್ಗೆ. ಇವತ್ತೇನಿದೆ, ಏನ್ ಕೆಲಸ, ಯಾವ ತರ, ಸೇಮ್ ಓಲ್ಡ್ ಡೇಸ್. See you in the office. Bye. ನಮ್ಮ ಆಫೀಸ್ಗೆ ನಾವು ರೀಚ್ ಆಗಿದ್ದೀವಿ. ಇದೇ ಕೈಯಲ್ಲಿ ಓಡಿಸ್ತಾ ಇರೋದು. ಕಾರ್ಪೊರೇಟ್ ಸ್ಲೇವ್ ಮೋಡ್ ಆನ್. ಇವಾಗ ಹೋಗ್ತಾ ಇದ್ದೀನಿ. ತಿರ್ಗಾ ನಾನು ಊಟ ಬಂದ ಸಿಗೋಣ, ಮಾತಾಡೋಣ. ಹೊಟ್ಟೆ ಹಸ್ತೈತೆ, ಊಟ ಮಾಡೋಣ. ಟೈಮ್ ಎಷ್ಟಾಗ್ತೈತೆ? 10:15 ಆಗ್ತೈತೆ. ಊಟ ಮಾಡಕ್ಕೆ ಇವಾಗ ಬರ್ತಾ ಇದ್ದೀವಿ. ಬಿಟ್ಟಿಯಲ್ಲಿ ಇದೀನಿ, ಊಟ ಮಾಡೋದು ಇವಾಗ. ಎಲ್ಲಿ ಜಾಗ? ಇಲ್ಲ, ಕೂತ್ಕೊಳ್ಳೋಣ. ನೋಡೋಣ ಏನ್ ಕೊಟ್ಟು ಕಳ್ಸೋ ಊಟ. ಪೆಪ್ಪರ್ ರೈಸ್ಗೆ ಸೌತೆಕಾಯಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ವಾಕ್ ಹೋಗ್ಬಿಡೋಣ. ಬನ್ನಿ, ಕ್ಯಾಫೆಟೇರಿಯಾ ಹೋಗೋಣ.
ಇವಾಗ ನನ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಏನಂತಂದ್ರೆ ಎಷ್ಟು ನಾನು ಓಪನ್ ಆಗಿ ಎಷ್ಟು ಒಂದು ಫಿಯರ್ ಇಲ್ದಿರಂಗೆ ವಿಡಿಯೋ ಮಾಡ್ತೀನಿ ಎಲ್ರ ಮುಂದೆ ಅಂತ ನೋಡೋಣ. ಏನೊಂದು ಬರುತ್ತಾ, ಅದೊಂದು ಫೀಲ್ ಬರುತ್ತಾ, ಭಯ ಆಗುತ್ತಾ, ಒಂದು ನೋಡೋಣ. ಸ್ಮೋಕಿಂಗ್ ಝೋನ್ ಅಲ್ಲಿ ಇದ್ರು ಈ ರೋಡಲ್ಲಿ ಯಾವ ಅಲ್ಲಿ ತನಕ ಎಲ್ಲಿಂದ ಇಲ್ಲಿ ಚಟ್ನಿ ಚಾಂಗಿಂದ ಅಲ್ಲಿವರೆಗೂ ಎಂಪೈರ್ ವರೆಗೂ ಯಾರು ಇರಲ್ಲ. ಅಷ್ಟೊಂದು ಎಂಪೈರ್ ಹತ್ರ ಹೋದ್ಮೇಲೆನೆ ಜನ. ಇವತ್ತು ಸೋಮವಾರ ಯಾರು ಇಲ್ಲಿ ಎಂಪೈರ್ ಹತ್ರ ಯಾರು ಇಲ್ವೇ ಇಲ್ಲ ಅಷ್ಟೊಂದು ಜನ. ಬೇರೆ ದಿನ ಆದ್ರೆ ಎಂಪೈರ್ ಅಲ್ಲಿ ತುಂಬಾ ಜನ ಇರ್ತಾರೆ. ನೋಡೋಣ ಎಷ್ಟು ಧೈರ್ಯ ಇರುತ್ತೆ. ಮೊದಲನೇ ಸರಿ ಇಷ್ಟೊಂದು ಜನ ಮುಂದೆ ವಿಡಿಯೋ ಮಾಡ್ತಿರೋದು. ಭಯ ಆಗ್ತದೆ, ಇಲ್ಲ ಅಂತಿಲ್ಲ. ಒಂದೆರಡು ಸರಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟಿದ್ದೀನಿ. ಆಗ್ಲೇ ಒಂದೆರಡು ಸರಿ ಕ್ಯಾಮ್ರಾ ಆಫ್ ಮಾಡಿ ತಿರ್ಗಾ ಆನ್ ಮಾಡಿದ್ದೀನಿ. ಅದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಏನಾಗುತ್ತೆ ಅಲ್ಲ ನೋಡೋಣ ಅಂತ. ಏನೂ ಆಗಲ್ಲ. ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರೋದು. ನಮ್ಮ ಮೈಂಡ್ ಸೆಟ್ ಇಂದ ನಾವು ತೆಗಿಬೇಕು ಫಸ್ಟ್. ಜನ ಏನ್ ಅನ್ಕೊಂತಾರೋ ಏನಂತಾರೋ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ ಪಾಡಿಗೆ ನಮ್ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇರ್ಬೇಕಷ್ಟೇ. ನೋಡು ಕ್ಯಾಬ್ರೆ ಒಳ್ಳೆ ಸೀನ್ಸ್. ಏನಾಯ್ತದಪ್ಪ ಈ ರೋಡಿಗೆ ಬಂದು ಜನರಿಗೆ ಏನೋ ಆಗ್ಬಿಡ್ತದೆ, ಗೊತ್ತಿಲ್ಲ ಅದೇನಾಗ್ತದೆ ಅಂತ. ನೋಡಿ ಇವಾಗ ಮುಂದೆ ಹೋಗ್ತಾರೆ. ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ವಾಕಿಂಗ್ ಎಲ್ಲ ಮುಗೀತು. ಮುಚ್ಕೊಂಡೋಗಿ ಲಾಗಿನ್ ಮಾಡೋಣ. ತಿರ್ಗಾ ಬ್ರೇಕ್ ಟೈಮ್ ಮುಗೀತಾ ಇದೆ. ಇಷ್ಟೇ ಜೀವನ ನೋಡಿ. ಒಂದ್ ಸ್ಲೇವ್ ಲೈಫ್ ಅಲ್ಲಿ ಒಂದಿಷ್ಟು ಬ್ರೇಕ್ ಇದ್ರೆ ಕೆಲಸ ಮಾಡೋ, ತಿರ್ಗಾ ಕೆಲಸ ಮಾಡೋ, ತಿರ್ಗಾ ಬ್ರೇಕ್ ತಗೋ, ತಿರ್ಗಾ ಕೆಲಸ ಮಾಡೋ. ಮುಗೀತು ಇವತ್ತಿನ ನಮ್ಮ ವನವಾಸ. ನಮ್ಮ ಆಫೀಸ್ ಕಾರ್ಪೊರೇಟ್ ಸ್ಲೇವಿನ ಇವತ್ತು ಡೇ ಎಂಡ್. ನಾಳೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಆ ದಿನ ಬಂದೇ ಬರ್ತದೆ. ಅದು ಇವತ್ತು ಸದ್ಯಕ್ಕೆ ಮುಗೀತು. 3:30 ಆಯ್ತು. ಐ ಆಮ್ ಅ ಮಿಡ್ ನೈಟ್ ಶಿಫ್ಟ್ ರೈಡರ್. ಇವಾಗ ಬನ್ನಿ ಹೋಗೋಣ. ನಮ್ ಗಾಡಿ ಅಲ್ಲಿದೆ, ಅಲ್ಲಿ ನಿಲ್ಸಿದ್ದೀನಿ. ಮುಗೀತು. ಹತ್ತದಲ್ಲಿ ಪಾರ್ಕಿಂಗ್ ಇಂದ ಆಚೆ ಬಂದ್ವಿ. ಪಾರ್ಕಿಂಗ್ ಇಂದ ಆಚೆ. ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇಲ್ಲ. ಲಾಂಗ್ ರೈಡ್ ಇಲ್ಲ ಇವತ್ತು ಶಾರ್ಟ್ ರೈಡ್. ಆಫೀಸ್ ತುಂಬಾ ಹತ್ರನೇ. ನಮ್ಮ ವೈಫ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ. ನಮ್ಮ ವೈಫ್ ಅವ್ರ ಮನೆಗೆ ಹೋಗ್ತಾ ಇದೆ. ಅದಕ್ಕೆ ವಿಡಿಯೋ ಇಲ್ಲ ಎಂಡ್ ಮಾಡೋಣ ಅಂತ. ನಾನು ಹೇಳೋ ಒಂದೇ ವಿಷಯ ಏನಂತಂದ್ರೆ, ಯಾವಾಗ್ಲೂ ಕಡಿಮೆ ಅನ್ಕೊಂಬಿಡಿ. ಯಾವಾಗ್ಲೂ ಯಾಕೆ ಬೇಕಾದ್ರೂ ಏನ್ ಬೇಕಾದ್ರೂ ಟೈಮ್ ಚೇಂಜ್ ಆಗ್ಬೋದು. ಆದ್ರೆ ಒಂದು ಪ್ರಯತ್ನ ಇಲ್ಲದೆ ಇಲ್ಲಿ ರಿಸ್ಕ್ ತಗೊಳ್ಳಿ. ಲೈಫ್ ಅಲ್ಲಿ ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಆಪರ್ಚುನಿಟಿನ ನಿಮ್ಮ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಇದೇ ನೀವು ಎಷ್ಟು ಆಪರ್ಚುನಿಟೀಸ್ ನ ಕಳ್ಕೊಂತೀರೋ ಅಷ್ಟು ಆಪರ್ಚುನಿಟೀಸ್ ನಿಮ್ ಕೈಯಿಂದ ಹೋಗ್ತಾನೆ ಇರುತ್ತೆ. ನಾನು ಹೇಳ್ದಂಗೆ ಅದೇ ಟೈಮ್ ಇಸ್ ವೆರಿ ಪ್ರಿಷಿಯಸ್. ನೀವು ಹಾರ್ಡ್ ವರ್ಕ್ ಮಾಡೋದೇನೆ ನಿಮ್ಮ ಒಂದು ಸ್ಟ್ರಗಲ್ ಇದ್ದಾನೆ ಲೈಫ್ ಫ್ಯೂಚರ್ ಬರೋದು. ನೀವು ಬರೀ ಬಿಡೋ ನಾಳೆ ಬರುತ್ತೆ, ನಾಳೆ ಮಾಡೋಣ, ನಾಳೆ ಮನೆ ಹಾಳು. ಥ್ಯಾಂಕ್ ಯು. ದಿಸ್ ದ ಟ್ರೂತ್ ಆಫ್ ಯೋರ್ ಲೈಫ್. ನನ್ನ ಲೈಫ್ ಜರ್ನಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನಾನು ನನ್ನ 24 ಗಂಟೆಯಲ್ಲಿ 18 ಅವರ್ಸ್ ನನ್ನ 18 ಅವರ್ಸ್ಗಿಂತ ಕಡಿಮೆ ಅನ್ಸುತ್ತೆ. ಅಷ್ಟವ ನಾನು ಹೇಗಾದ್ರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎರಡೆರಡು ಕೆಲಸ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿ ನನಗೆ. ನಾನು ತುಂಬಾ ನೀವು ಸಪೋರ್ಟ್ ಮಾಡೋ ಇನ್ನೂ ಒಂದು ಪ್ರೋತ್ಸಾಹ, ಒಂದು ಸ್ಟ್ರಗಲ್ ಅನ್ನೋದ್ಕಿಂತ ನಾನೊಂದು ಲೈಫಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. Thank you very much. Have a great day. See you today. See you tomorrow again. Have a great day. Bye-bye. Subscribe ಮಾಡೋದು ಮರಿಬೇಡಿ. ಮಾಡಿದ್ದೀರಾ? ಪಕ್ಕಾ ಮಾಡಿದ್ದೀರಾ? Thank you very much. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಆದಷ್ಟು ನನ್ನ ಸಪೋರ್ಟ್ ಮಾಡೋಷ್ಟು ನಾನು ಇನ್ನೂ ಆದಷ್ಟು ಬೆಳಿತೀನಿ. ನಾನ್ ಬೆಳೆದ್ರೆ ನೀವು ನನ್ನ ನೋಡಿ ನೀವು ಒಂದು ಮೋಟಿವೇಶನ್ ಆಗಿ ನೀವು ಬೆಳಿಬೋದು. ಯಾಕೆಂದ್ರೆ ನನ್ನ ಲೈಫಲ್ಲಿ ನಾನು ಏನೂ ಮಾಡಿಲ್ಲ. ನನ್ನ ಲೈಫಲ್ಲಿ ನಾನು ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ.
ಇದೊಂದು ನಾನು ಆಪರ್ಚುನಿಟಿನ ಕಳ್ಕೊಬಹುದು ಅನ್ಕೊಂಡಿದ್ದೀನಿ. ನೀವು ಅಷ್ಟೇ ಬೇಕು, ನಿಮ್ದು ಏಜ್ ಹೇಳ್ಬೋದು, ನಿಮ್ ಏಜ್ ಎಷ್ಟು ಕಲಿತಾ ಇದೀರೋ ನಿಮ್ ಆಪರ್ಚುನಿಟಿಗಳು ಎಷ್ಟು ಹೋಗ್ತಾ ಇರುತ್ತೆ. ನೀವು ಎಷ್ಟೊಂದ್ ಜನ ಹೇಳ್ತಾರೆ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅದು ಆಗಲ್ಲ, ಅದು ಸುಳ್ಳದು. ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಬರ್ತಾನೆ ಇರುತ್ತೆ. ನೀವು ಬೇರೆ ಜವಾಬ್ದಾರಿ ತಗೊಂಡ್ತಾ ಇರ್ತೀರಾ, ನೀವು ಬಿಸಿ ಆಗ್ತಾ ಇರ್ತೀರಾ, ನಿಮ್ಗೆ ಫ್ರೀ ಟೈಮ್ ಕಡಿಮೆ ಇರುತ್ತೆ. ಯಾವಾಗ ನಿಮ್ಗೆ ಫ್ರೀ ಟೈಮ್ ಅನ್ನೋದು ಇರುತ್ತೆ ಅಂದ್ರೆ ಅವಾಗ ನೀವು ಕಚ್ಕೊಂಡ್ರಿ ಒಂದು ಕೆಲಸ, ಒಂದೇ ಒಂದು ಗುರಿಗೆ ಕಚ್ಕೊಳ್ಳಿ, ಒಂದೇ ಒಂದು ಗುರಿನ ಫೋಕಸ್ ಮಾಡಿ. ನೀವು ಆ ಲೈನ್ ಅಲ್ಲಿ ಹೋಗ್ತಾ ಇದ್ರೆ ಬೇರೆ ಲೈನ್ಗೆ ಡಿಸ್ಟ್ರಾಕ್ಟ್ ಆಗೋಗ್ಬೇಡಿ. ಮಸ್ತ್ ಮಜಾ ಮಾಡಿ ಲೈಫ್ ನಿಮ್ಮ ಪ್ಯಾಷನ್ ಜೊತೆಗೆ, ನಿಮ್ಮ ಡ್ರೀಮ್ ಜೊತೆಗೆ. ಹ್ಯಾವ್ ಎ ಗ್ರೇಟ್ ಡೇ.